ಅಕ್ರಮ ಬೆಟ್ಟಿಂಗ್ ಕೇಸ್ನಲ್ಲಿ ವೀರೇಂದ್ರ ಪಪ್ಪಿ ಅರೆಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಜಡ್ಜ್ ಮನೆಗೆ ವೀರೇಂದ್ರ ಪಪ್ಪಿಯನ್ನ ಹಾಜರುಪಡಿಸಲಿದ್ದಾರೆ ಇಡಿ ಅಧಿಕಾರಿಗಳು. ಕೋರಮಂಗಲದ ಜಡ್ಜ್ ಮನೆಗೆ ವೀರೇಂದ್ರ ಪಪ್ಪಿಯನ್ನ ಹಾಜರುಪಡಿಸಲಿದ್ದಾರೆ. 35ನೇ ಸಿಸಿಎಚ್ ಕೋರ್ಟ್ನ ನ್ಯಾಯಾಧೀಶರ ಮನೆಗೆ ಇವರನ್ನ ಹಾಜರುಪಡಿಸಲಿದ್ದಾರೆ. ಇಡಿ ಕಚೇರಿಗೆ ಬಂದಿದ್ದಾರೆ ವೀರೇಂದ್ರ ಪಪ್ಪಿ ಪರ ವಕೀಲರು. ಅಕ್ರಮ ಬೆಟ್ಟಿಂಗ್ ಕೇಸ್ನಲ್ಲಿ ವೀರೇಂದ್ರ ಪಪ್ಪಿ ಅರೆಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಜಡ್ಜ್ ಮನೆಗೆ ವೀರೇಂದ್ರ ಪಪ್ಪಿಯನ್ನ ಹಾಜರುಪಡಿಸಲಿದ್ದಾರೆ ಇಡಿ ಅಧಿಕಾರಿಗಳು. ಕೋರಮಂಗಲದ ಜಡ್ಜ್ ಮನೆಗೆ ವೀರೇಂದ್ರ ಪಪ್ಪಿ ಹಾಜರಾಗಲಿದ್ದಾರೆ. 35ನೇ ಸಿಸಿಎಚ್ ಕೋರ್ಟ್ನ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುತ್ತಾರೆ. ಇಡಿ ಕಚೇರಿಗೆ ವೀರೇಂದ್ರ ಪಪ್ಪಿ ಪರ ವಕೀಲರು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮನೆಗೆ ಹಾಜರುಪಡಿಸಲಿದೆ ಇಡಿ ತಂಡ. ಜನಪ್ರತಿನಿಧಿಗಳ ನ್ಯಾಯಾಧೀಶರು ರಜೆ ಇರುವಂತಹ ಹಿನ್ನೆಲೆಯಲ್ಲಿ 35ನೇ ಸಿಸಿಎಚ್ ಜಡ್ಜ್ ಮನೆಗೆ ಹಾಜರುಪಡಿಸಲಿದ್ದಾರೆ. ಸಿಕ್ಕಿಂನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ಇಡಿ ಅಧಿಕಾರಿಗಳು. ಶಾಂತಿನಗರದ ಇಡಿ ಕಚೇರಿಗೆ ಅಧಿಕಾರಿಗಳು ಕರೆತಂದಿದ್ರು. ತಡರಾತ್ರಿ ಸಿಕ್ಕಿಂನಿಂದ ಬೆಂಗಳೂರಿಗೆ ಆಗಮಿಸಿತು ಇಡಿ ತಂಡ. ಇನ್ನು ತದನಂತರದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ವೀರೇಂದ್ರ ಪಪ್ಪಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು. ಇನ್ನು ಮೆಡಿಕಲ್ ಟೆಸ್ಟ್ನ ಬಳಿಕ ಇಡಿ ಕಚೇರಿಗೆ ಇವರು ಕರೆತಂದಿದ್ರು. ತದನಂತರದಲ್ಲಿ ಸ್ವಲ್ಪ ಹೊತ್ತು ಅವರು ವಿಶ್ರಾಂತಿಯನ್ನು ಕೂಡ ಪಡಿತಾ ಇದ್ರು. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮನೆಗೆ ಹಾಜರುಪಡಿಸಲಿದ್ದಾರೆ ಇಡಿ ಅಧಿಕಾರಿಗಳು. ಅಕ್ರಮ ಬೆಟ್ಟಿಂಗ್ ಕೇಸ್ನಲ್ಲಿ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿದ್ದಾರೆ. ಜಡ್ಜ್ ಮನೆಗೆ ವೀರೇಂದ್ರ ಪಪ್ಪಿಯನ್ನ ಹಾಜರುಪಡಿಸಲಿದ್ದಾರೆ ಇಡಿ ಅಧಿಕಾರಿಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇದೀಗ ಅಕ್ರಮ ಬೆಟ್ಟಿಂಗ್ ಕೇಸ್ನಲ್ಲಿ ವೀರೇಂದ್ರ ಪಪ್ಪಿ ಅರೆಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮನೆಗೆ ಹಾಜರುಪಡಿಸಲಿದ್ದಾರೆ ಇಡಿ ಅಧಿಕಾರಿಗಳು. ಈ ಬಗ್ಗೆ ಅಪ್ಡೇಟ್ಸ್ ಏನಿದೆ ಅಂತ? ಸಿಂಚನ, ಅಕ್ರಮ ಬೆಟ್ಟಿಂಗ್ ಆಪ್ಗಳನ್ನು ನಡೆಸುವಂತದ್ದಾಗಿರ್ಬೋದು ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳೇ ದಾಳಿ ನಡೆಸಿದ್ರಲ್ಲ, ಈ ಸಂದರ್ಭದಲ್ಲಿ ಸಿಕ್ಕಿಂನಲ್ಲಿ ಇರ್ತಾರೆ ಶಾಸಕ ವೀರೇಂದ್ರ ಪಪ್ಪಿ. ಈಗ ಸದ್ಯಕ್ಕೆ ಶಾಸಕ ವೀರೇಂದ್ರ ಪಪ್ಪಿಯನ್ನ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಮತ್ತು ಟ್ರಾನ್ಸಿಟ್ ವಾರೆಂಟ್ ಮುಖಾಂತರವಾಗಿ ಅವರನ್ನ ಬೆಂಗಳೂರಿಗೂ ಕೂಡ ಕರೆ ತಂದಿರುವಂತದ್ದು. ನಿನ್ನೆ ರಾತ್ರಿ ಅವರನ್ನ ಬೆಂಗಳೂರಿಗೆ ಕರೆ ತಂದಿದ್ರು. ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ. ಈಗ ಸದ್ಯಕ್ಕೆ ಅವರನ್ನ ಇಡಿ ಕಚೇರಿಯಲ್ಲಿ ಕೂಡ ರಾತ್ರಿ ವಿಶ್ರಾಂತಿಗಾಗಿ ಎಲ್ಲ ಇಟ್ಕೊಡಲಾಗಿದೆ. ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಅಧಿಕಾರಿಗಳು ಕೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ 35ನೇ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಬೇಕಾಗಿತ್ತು. ಆದ್ರೆ ಇವತ್ತು ಕೋರ್ಟ್ ರಜೆ ಇರುವ ಕಾರಣ ಮನೆಗೆ ಹಾಜರುಪಡಿಸಿ ಇಡಿ ಕಚೇರಿಗೆ ಬಂದಿರುವಂತಹ ವೀರೇಂದ್ರ ಪಪ್ಪಿ ಪರ ವಕೀಲರು ಕೂಡ ಈಗಾಗಲೇ ಇಡಿ ಕಚೇರಿಗೆ ಬಂದಿದ್ದಾರೆ. ಇನ್ನು ಕೋರಮಂಗಲದ ಈ ಜಡ್ಜ್ ಮನೆಗೆ ಇಡಿ ಅಧಿಕಾರಿಗಳು ಇವರನ್ನ ಹಾಜರುಪಡಿಸ್ತಾರೆ. ಅದಾದ ಮೇಲೆ ಒಂದು 14ರಿಂದ 1 ವಾರಗಳ ಕಾಲ ಇವರನ್ನ ವಶಕ್ಕೆ ಪಡೆದುಕೊಂಡು, ಅಂದ್ರೆ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಪ್ರಕ್ರಿಯೆಯಲ್ಲೂ ಕೂಡ ತೊಡ್ಕೊಳ್ತಾರೆ. ಒಟ್ಟಾರೆಯಾಗಿ ವೀರೇಂದ್ರ ಪಪ್ಪಿ ಏನಿದ್ದಾರೆ, ಅವರ ಒಂದು ಆಸ್ತಿ ಮತ್ತು ಸಂಪತ್ತನ್ನ ಕಂಡು ಮತ್ತು ಅವರ ವ್ಯವಹಾರವನ್ನ ಕಂಡು ಇಡೀ ಒಂದು ಅಧಿಕಾರಿಗಳೇ ದಂಗಾಗಿದ್ರು. ಅಷ್ಟರ ಮಟ್ಟಿಗೆ ಅವರ ಸಾಮ್ರಾಜ್ಯ ವಿಸ್ತಾರಗೊಂಡಿರುವಂತದ್ದು. ಬಿಸ್ನೆಸ್ ಮನ್ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಮೇಲೆ ಇವ್ರ ಮೇಲೆ ಇರುವಂತದ್ದು. ಹೀಗಾಗಿನೇ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವರ ಒಂದು ಅಕ್ರಮಗಳ ಬಗ್ಗೆ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಮತ್ತಷ್ಟು ಸಂಕಷ್ಟವನ್ನ ಈ ವೀರೇಂದ್ರ ಪಪ್ಪಿಯವರು ಎದುರಿಸಬೇಕಾಗುತ್ತೆ. ಸದ್ಯಕ್ಕಂತೂ ಅವರ ವ್ಯವಹಾರ ಆಗಿರಬಹುದು, ಅವರ ಒಂದು ಬಿಸ್ನೆಸ್ ಏನಾಗಿದೆ, ಬಿಸ್ನೆಸ್ ನಲ್ಲಿ ಇರುವಂತಹ ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳು ಮತ್ತು ವಿದೇಶದಲ್ಲೂ ಕೂಡ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿನ ಅದರಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರ್ಬೋದು ಅನ್ನೋ ಒಂದು ಸಂಶಯ ಇಡಿ ಅಧಿಕಾರಿಗಳಿಗಿದೆ. ಹೀಗಾಗಿ ಅವರ ಬಳಿ ಇರುವಂತಹ ದಾಖಲೆಗಳನ್ನ ಮತ್ತು ಅವರ ಅಕೌಂಟ್ಗಳನ್ನ ಕೂಡ ಕಂಪ್ಲೀಟ್ ಆಗಿ ಜಾಲಾಡಬೇಕಾಗುತ್ತೆ. ಜಾಲಾಡಿದಂತಹ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಸದ್ಯಕ್ಕಂತೂ ಅಧಿಕಾರಿಗಳು ಅವರನ್ನ ಕಸ್ಟಡಿ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ನಡೆಸಿರುವಂತಹ ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.